ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಝೀಕಿಯಲ್, ಚಾಪ್ಟರ್ 48. ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ಯಾವ ರೀತಿಯಾಗಿ ದೇವರು ಇಸ್ರಾಯೇಲರನ್ನು ಬಲಪಡಿಸಿದನು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಟ್ಟಿಗೆ ನಾವು ನೋಡಿಕೊಂಡಿದ್ವಿ. ಈಗ ನಾವು ಕೊನೆಯ ಒಂದು ಅಧ್ಯಾಯಕ್ಕೆ ಬಂದಿದ್ದೇವೆ. ಲಾಸ್ಟ್ ಚಾಪ್ಟರ್ ಆಫ್ ದ ಬುಕ್ ಆಫ್ ಎಝೀಕಿಯಲ್. 47ನೇ ಅಧ್ಯಾಯದಲ್ಲಿ ದೇವರು ತನ್ನ ಸನ್ನಿಧಾನದಿಂದ, ಅಂದರೆ ದೇವಾಲಯದಿಂದ ಪವಿತ್ರಾತ್ಮನೆಂಬ ಪ್ರವಾಹವನ್ನು, ಜೀವ ನದಿಯನ್ನು, ಸ್ವಸ್ಥ ನದಿಯನ್ನು, ಫಲ ನದಿಯನ್ನು, ಫಲದಾಯಕ ನದಿಯನ್ನು ಮತ್ತು ತಾಜಾತನದ ಎಲೆ ಬಾಡದಿರುವಂಥ ನದಿಯನ್ನು ಕಳುಹಿಸಿ ವಾಗ್ದಾನದ ದೇಶಗಳನ್ನು, ಭಾಗಗಳನ್ನು ಕೊಡುವಂಥದ್ರ ಬಗ್ಗೆ ನಾವು 47ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಈಗ ಯಾರ್ಯಾರಿಗೆ ದೇವರು ಆ ವಾಗ್ದಾನದ ದೇಶವನ್ನು ವಿಭಾಗಿಸಿ ನೀಡಿದನೆಂಬುದಾಗಿ ನೋಡುವುದರಲ್ಲಿ ನಾನು ಈ ರೀತಿಯಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಯೆಹೆಜ್ಕೇಲನ ಅನುಭವ, ಯೆಹೆಜ್ಕೇಲ್ ಅಂತ ಹೇಳಿದ್ರೆ ದೇವರು ಬಲಪಡಿಸುವನು ಎಂಬ ಅನುಭವ. ಯೆಹೆಜ್ಕೇಲ್ ಅನುಭವ ಅಂದರೆ ದೇವರು ಬಲಪಡಿಸುವ ಅನುಭವ. ಯೆಹೆಜ್ಕೇಲ್ ಹೌದು, ಅದು ಒಬ್ಬ ವ್ಯಕ್ತಿಯ ಹೆಸರು, ಆದರೆ ಅದು ಒಂದು ಅನುಭವ ಕೂಡ. ಯಾವ ರೀತಿಯಾಗಿ 12 ಕುಲಗಳಿಗೆ, ದೇವಜನರಲ್ಲಿ 12 ಕುಲಗಳಿಗೆ ದೇವರು ಬಲಪಡಿಸಿದನು ಎಂಬುದಾಗಿ 48ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ತೇವೆ. 12 ways of Yehezkel or Ezekiel experience. ಯೆಹೆಜ್ಕೇಲನ ಅನುಭವದ 12 ವಿಧಾನಗಳು, ಮಾರ್ಗಗಳು ಒಂದೊಂದಾಗಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 48ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಅದನ್ನು ಹಂಚಿಕೊಟ್ರು. ದೇವರು ಹೌದು, ವಿದೇಶಿಯಾಗಿದ್ದಂಥ ಬಂದಂಥವ್ರು ಯಾರಾದರೂ ಕುಲದಲ್ಲಿ, ಈ 12 ಕುಲದಲ್ಲಿ ಸೇರಿದರೆ ಅವರಿಗೂ ಕೂಡ ಕೊಡಬೇಕು ಸ್ವಾಸ್ಥ್ಯವನ್ನು ಅಂತ ದೇವರು ಹೇಳ್ತಾರೆ. ಮತ್ತು ಇಲ್ಲಿ 1ನೇ ವಚನದಲ್ಲಿ ಹಂಚಿಕೊಡುವಾಗ ಯಾರ್ಯಾರಿಗೆ ಎಲ್ಲೆಲ್ಲಿ ಇರಬೇಕು ಎಂಬಂಥ ಮಾತನ್ನು ಹೇಳುವಾಗ ಆ ಸೀಮೆ, ಒಬ್ಬೊಬ್ಬರ ಒಂದು ಸೀಮೆ, ಆ ಸರಹದ್ದು ಹೇಗಿರಬೇಕು ಎಂಬುದಾಗಿ ಹೇಳುವಾಗ ಮೊದಲನೇದಾಗಿ 48ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ದಾನಿಗೆ ಒಂದು ಪಾಲು ಅಂತಿದೆ. ದಾನಿಗೆ ಸಾಮಾನ್ಯವಾಗಿ ರೂಬೇನಿಗೆ ಮೊದಲು ಬರ್ತದೆ, ಕೆಲವು ಕಡೆ ಯಹೂದ ಮೊದಲು ಬರುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಇಲ್ಲಿ ನಾವು ನೋಡುವಾಗ ದಾನು ಮೊದಲು ಬರುವಂಥದ್ದನ್ನು ನೋಡ್ತೇವೆ. ಹಾಗಾದರೆ ದಾನ ಅಂತ ಹೇಳಿದ್ರೆ ದೇವರು ನ್ಯಾಯ ಸ್ಥಾಪಿಸುವನು ಅಂತ. ಯೆಹೆಜ್ಕೇಲನ 12 ಅನುಭವಗಳಲ್ಲಿ ಮೊದಲನೇ ಅನುಭವ ಏನಂತ ಹೇಳಿದ್ರೆ ದೇವರು ನ್ಯಾಯ ತೀರಿಸುವ ಅನುಭವ ಅಥವಾ ನ್ಯಾಯ ಮಾಡುವ ಅನುಭವ. ಒಂದು ವೇಳೆ ಅನ್ಯಾಯ ಏನಾದರೂ ಆಗಿದ್ದರು ದೇವರು ನಮಗೆ ನ್ಯಾಯ ಮಾಡುವುದರಿಂದ ಬಲಪಡಿಸುವ ಅನುಭವ ಯೆಹೆಜ್ಕೇಲನ ಅನುಭವ. ಗಾಡ್ ಸ್ಟ್ರೆಂಥನಿಂಗ್ ಅಸ್ ಥ್ರೂ ಜಸ್ಟಿಸ್. ಇದು ಮೊದಲನೇ ಅನುಭವ. ದಾನಿಗೆ ಒಂದು ಪಾಲು. 2ನೇ ವಚನದಲ್ಲಿ ನಾವು ನೋಡುವಾಗ 48ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 2ನೇ ವಚನ ನೋಡುವಾಗ ಆಶೇರಿಗೆ ಒಂದು ಪಾಲು ಅಂತಿದೆ. 2ನೇ ಪಾಲು ಆಶೇರಿಗೆ, 1ನೇ ಪಾಲು ದಾನಿಗೆ. ಆಶೇರ್ ಅಂತ ಹೇಳಿದ್ರೆ ಹರ್ಷ ಅಥವಾ
ಸಂತೋಷ. ಹೌದು, ಇದು ಆಶೇರ ಅನುಭವ, ಒಂದು ಆನಂದದ ಅನುಭವ. ಈ ಬಗ್ಗೆ ನೆಹೆಮೀಯನು ಹೇಳಿದ ಮಾತು ನನಗೆ ನೆನಪಿಗೆ ಬರುತ್ತಿದೆ. ನೋಡೋಣ ಏನಿದೆ. ನೆಹೆಮೀಯ 8ನೇ ಅಧ್ಯಾಯ ಮತ್ತು 10ನೇ ವಚನದಲ್ಲಿ ನೋಡುವಾಗ, ಯೆಹೋವನ ಆನಂದವೇ, ನೆಹೆಮೀಯ 8:10, ಯೆಹೋವನ ಆನಂದವೇ ನಿಮ್ಮ ಆಶ್ರಯವಾಗಿದೆ. ಇನ್ನೊಂದು ಭಾಷಾಂತರದಲ್ಲಿ ಯೆಹೋವನ ಆನಂದವೇ ನಿಮ್ಮ ಬಲವಾಗಿದೆ ಅಂತ ಹೇಳ್ಬಿಟ್ಟು, ಆಶ್ರಯ ಬಲ. ಹಾಗಾದರೆ ಯೆಹೆಜ್ಕೇಲನ 2ನೇ ಅನುಭವ, ಯೆಹೆಜ್ಕೇಲನ ಅಂದರೆ ಬೈಬಲ್ ಯೆಹೆಜ್ಕೇಲನಲ್ಲ, ಯೆಹೆಜ್ಕೇಲನ ಅನುಭವ ಅಂದರೆ ದೇವರು ಬಲಪಡಿಸುವ ಅನುಭವ. ಅದು ಏನಂತ ಹೇಳಿದರೆ ನಮ್ಮನ್ನು ಸಂತೋಷಗೊಳಿಸುವ, ಆನಂದಗೊಳಿಸುವ ಅನುಭವ. ಮೊದಲನೇದು ನಮಗೆ ನ್ಯಾಯ ಮಾಡುವ ಅನುಭವ. 2ನೇದು ಆನಂದ ಪಡಿಸುವುದರಿಂದ ನಮ್ಮನ್ನು ಯೆಹೆಜ್ಕೇಲ ಅನುಭವಕ್ಕೆ ಅಥವಾ ನಮ್ಮನ್ನು ದೇವರು ಬಲಪಡಿಸುವ ಅನುಭವಕ್ಕೆ ಕೊಂಡೊಯ್ತಾನೆ. 3ನೇದಾಗಿ ನೋಡುವಾಗ 4ನೇ ವಚನದಲ್ಲಿ ಅಥವಾ 3ನೇ ವಚನದ ಕೊನೆ ಭಾಗ ಈ ರೀತಿಯಾಗಿದೆ. ನಫ್ತಾಲಿಗೆ ಒಂದು ಪಾಲು. ಮೊದಲನೇ ದಾನು, 2ನೇದು ಆಶೇರ್, 3ನೇದು ನಫ್ತಾಲಿ. ನಫ್ತಾಲಿ ಅಂತ ಹೇಳಿದರೆ ಹೋರಾಟ, ಹೋರಾಟ, ನನ್ನ ಹೋರಾಟ ಅಂತ ಹೇಳ್ಬಿಟ್ಟು. ಹೌದು, ನಮ್ಮ ಹೋರಾಟಗಳಲ್ಲಿ ದೇವರು ನಮ್ಮನ್ನು ಬಲಪಡಿಸ್ತಾರೆ. ಹೌದು, ಹೋರಾಟ ಅಂತ ಹೇಳುವಾಗ ಎಫೆಸ 6ರಲ್ಲಿ ನಾವು ಹೋರಾಡುವುದು 11ರಿಂದ ಇರುವ ವಚನದಲ್ಲಿ ಮನುಷ್ಯ ಮಾತ್ರದವರೊಂದಿಗೆ ಅಲ್ಲ, ರಾಜತ್ವಗಳ ಮೇಲೆ, ಹಾಗಾದರೆ ಅಂಧಕಾರದ ಅಧಿಪತಿಗಳ ಮೇಲೆ, ದುರಾತ್ಮನ ಸೈನ್ಯಗಳ ಮೇಲೆ ಅಂತ ಹೇಳುವಾಗ ಆತ್ಮಿಕ ಯುದ್ಧದಲ್ಲಿ ದೇವರು ನಮ್ಮನ್ನು ಬಲಪಡಿಸ್ತಾನಂತೆ. ಸ್ಟ್ರೆಂಥನಿಂಗ್ ಇನ್ ಸ್ಪಿರಿಚುವಲ್ ವಾರ್ಫೇರ್. 4ನೇ ಅನುಭವ, ಯೆಹೆಜ್ಕೇಲನ 12 ಅನುಭವಗಳು ಅಥವಾ 12 ವಿಧವಾದ ಯೆಹೆಜ್ಕೇಲ ಅನುಭವಗಳು ಅಂತ ನೋಡ್ಕೊಳ್ತಾ ಇದ್ದೀವಿ. 4ನೇದಾಗಿ ನಾವು ನೋಡುವಾಗ 5ನೇ ವಚನದಲ್ಲಿ ಮನಸ್ಸೆಯ ಸರಹದ್ದು ಅಂತ ನಾವು ನೋಡ್ತೀವಿ. ಮನಸ್ಸೆ ಬಗ್ಗೆ ನೋಡುವಾಗ, ಮನಸ್ಸೆ ಅಂತ ಹೇಳಿದ್ರೆ ಮರೆಯುವಂತೆ ಮಾಡುವ ಅನುಭವ. ದೇವರು ನಮ್ಮನ್ನು ಯಾವ ರೀತಿಯಾಗಿ ಬಲಪಡಿಸ್ತಾನೆ ಅಂತ ಹೇಳಿದ್ರೆ ಮರೆಯುವಂತೆ ಮಾಡುವುದರಿಂದ ಬಲಪಡಿಸ್ತಾನೆ. ಬಹಳ ದೊಡ್ಡ ಅನುಭವ, ಬಹಳ ಪ್ರಾಮುಖ್ಯ ಅನುಭವ, ಬಹಳ ಮರೆತಿರುವಂಥ ಅನುಭವ, ನಾವು ಕೃತಜ್ಞತೆ ಹೇಳದಂಥ ಒಂದು ಅನುಭವ ಆಯಿತು. ಯಾಕಂತ ಹೇಳಿದ್ರೆ ಅನೇಕ ವಿಷಯಗಳನ್ನು ದೇವರು ನಮಗೆ, ಅದು ದುಃಖಕರವಾದ, ನೋವು, ಹಾನಿಕರವಾದ ಮತ್ತು ಅಪರಾಧ ಮನಸ್ಸಾಕ್ಷಿಯ ಅನುಭವ, ಪಾಪದ ನಿಮಿತ್ತ, ಶಾಪದ ನಿಮಿತ್ತ, ರೋಗದ ನಿಮಿತ್ತ, ಅಧರ್ಮದ ನಿಮಿತ್ತ, ದ್ರೋಹದ ನಿಮಿತ್ತ, ಮತ್ತು ಅದೇ ಸಂದರ್ಭದಲ್ಲಿ ನಮಗೆ ಅಹಿತಕರವಾದಂಥ ಅನುಭವ, ನಕಾರಾತ್ಮಕವಾದ ಅನುಭವಗಳನ್ನ ಬರುವಾಗ ನಮ್ಮನ್ನು ಎಷ್ಟೋ ಸಾರಿ ಅನುಭವಗಳು ನಮ್ಮನ್ನು ಹಾಗೆ ಮುಳುಗಿಸ್ಬಿಟ್ಟಿದೆ ಮನಗುಂದುವಿಕೆಯಲ್ಲಿ ಅಥವಾ ಅಪರಾಧ ಮನಸ್ಸಾಕ್ಷಿಯಲ್ಲಿ. ಅಂಥ ಅನುಭವಗಳನ್ನು ಬೇಗನೆ ದೇವರು ಮರೆಯುವಂತೆ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ಒಂದು ವೇಳೆ ಅವೆಲ್ಲ ನಮ್ಮ ನೆನಪಿಗೆ ಬರುವಂಥದ್ದಾಗಿದ್ದರೆ ಬಹಳ ಮನಸ್ಸಾಕ್ಷಿಯ, ಅಪರಾಧ ಮನಸ್ಸಾಕ್ಷಿಯಿಂದ, ಬಹಳ ದುಃಖದಿಂದ, ಬೇಸರದಿಂದ, ಭಾರದಿಂದ ಇರಬೇಕಾಗ್ತದೆ. ಅದನ್ನೆಲ್ಲ ದೇವರು ಮನ್ನಿಸಿ, ಕ್ಷಮಿಸಿ, ಅಳಿಸಿ, ನನ್ನ ನೆನಪಿಗೂ ಇಟ್ಕೊಳ್ಳದೆ ಆ ವಾಕ್ಯ ನಾವು ನೋಡುವಂಥದ್ದು ಒಳ್ಳೆಯದು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಇದೆ, 2 ಸಾರಿ ಬರ್ತೈತೆ ಅದು ವಾಕ್ಯ. ನೋಡೋಣ ಬನ್ನಿರಿ ಏನಿದೆ ಅಂತ ಹೇಳ್ಬಿಟ್ಟು. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಮತ್ತು 12ನೇ ವಚನದಲ್ಲಿ, ದೇವರು ಹೇಳೋದು, ನಾನು ಅವರ ದುಷ್ಕೃತ್ಯಗಳ ವಿಷಯವಾಗಿ
ಕ್ಷಮೆಯುಳ್ಳವನಾಗಿರುವೆನು. ಎಂಥ ಕೃತ್ಯ? ದುಷ್ಕೃತ್ಯ. ಅವರ ಪಾಪಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ವಾವ್, ಎಂಥ ದೇವರು. 2ನೇ ಸಾರಿ ಅದೇ 10ನೇ ಅಧ್ಯಾಯ 17ನೇ ವಚನದಲ್ಲಿ ಅವರ ಪಾಪಗಳನ್ನು, ಅವರ ದುಷ್ಕೃತ್ಯಗಳನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಆಶ್ಚರ್ಯ. ಆದ ಕಾರಣ ಮನಸ್ಸೆಯ ಅನುಭವ ದೇವರು ನಮ್ಮನ್ನು ಬಲಪಡಿಸುವ ಅನುಭವವಾಗಿದೆ. ಅದು 4ನೇ ಅನುಭವ. 5ನೇದಾಗಿ 6ನೇ ವಚನದಲ್ಲಿದೆ, ಯೆಹೆಜ್ಕೇಲ್ 48:6. ಅದರಲ್ಲಿ ಎಫ್ರಾಯಿಮಿನ ಅನುಭವ ಅಂತ ಹೇಳ್ಬಿಟ್ಟು ನೋಡುವಾಗ, ಯೆಹೆಜ್ಕೇಲ್ನ ಅನುಭವ ಎಫ್ರಾಯಿಮಿನ ಅನುಭವದಲ್ಲಿ ಕಂಡು ಬರುವಂಥದ್ದಾಗಿದೆ. ಯೆಹೆಜ್ಕೇಲ್ ಅಂತ ಹೇಳಿದ್ರೆ ದೇವರು ಬಲಪಡಿಸುವ ಅನುಭವ. ಅದು ಯಾವುದರಿಂದ ಅಂತ ಹೇಳಿದರೆ ದೇವರು ಬಲಪಡಿಸ್ತಾನೆ. ಎಫ್ರಾಯಿಮಿನ ಅನುಭವದಿಂದ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಎಫ್ರಾಯಿಮ್ ಅಂತ ಹೇಳಿದ್ರೆ ಫಲದಾಯಕ ಅನುಭವ, 2ರಷ್ಟು ಫಲ, ಡಬಲ್ ಫ್ರೂಟ್, ಫಲದಾಯಕ ಫಲ ಕೊಡುವುದರಿಂದ ದೇವರು ನಮ್ಮನ್ನು ಬಲಪಡಿಸ್ತಾನೆ. ಅದು ಹಳೆ ಒಡಂಬಡಿಕೆಯಲ್ಲಿ ಹನ್ನಳ ಅನುಭವನೇ ಆಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಎಲಿಜಬೆತಳ ಅನುಭವ ಆಗಿರ್ಬೋದು. ಅವರು ಫಲ ಕೊಟ್ಟೋದ್ರಿಂದ ಅಥವಾ ಅವರು ಬಂಜೆತನದಿಂದ ಒಂದು ಮಗುವನ್ನು ಸಾರಳ ಹಾಗೆ ದೇವರಿಗಾಗಿ, ಕುಟುಂಬಕ್ಕಾಗಿ ಅವರು ಗರ್ಭಫಲವನ್ನು ತಂದಾಗ, ಕೊಟ್ಟಾಗ, ಹೊಂದಿದಾಗ ಏನಾಯಿತು? ಬಲ ಹೊಂದಿದರು. ಹೌದು, ಆತ್ಮಿಕ ಬಂಜೆತನದಿಂದಲೂ ದೇವರು ನಮ್ಮನ್ನು ಯೆಹೆಜ್ಕೇಲ್ ಅನುಭವಕ್ಕೆ, ಬಲಪಡಿಸುವ ಅನುಭವಕ್ಕೆ ಕೊಂಡು ಒಯ್ಯಲಿಕ್ಕೆ ಸಿದ್ಧನಾಗಿದ್ದಾನೆ. 6ನೇ ವಚನದಲ್ಲಿ 5ನೇ ಅನುಭವವನ್ನು ನೋಡ್ಬೋದು. ಅದೇನಂತೇಳಿದರೆ, ಎಫ್ರಾಯಿಮ್ ಆದ ನಂತರ ಏನಂತಿದೆ ಅಲ್ಲಿ, ರೂಬೇನಿಗೆ ಒಂದು ಪಾಲು. ರೂಬೇನಿಗೆ, ರೂ ಅಂದರೆ ನೋಡು, ಬೆನ್ ಅಂತ ಹೇಳಿದ್ರೆ ಮಗ, ನೋಡು ಮಗ, ಮಗನನ್ನು ನೋಡುವ ಅನುಭವ, ಮಗನನ್ನು ನೋಡುವ ಅನುಭವ. ವಾ, ಇದೆಂಥ ಅನುಭವ ಆಗಿದೆ. ಇದರ ಬಗ್ಗೆ ನಾವು ಯೋಹಾನನು ಬರೆದ ಸುವಾರ್ತೆಯಲ್ಲಿ ನೋಡಬಹುದು. ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಹೌದು, ಇಲ್ಲಿ ಯೋಹಾನ 3ನೇ ಅಧ್ಯಾಯ ನೋಡೋಣ, ಅದರಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು. ಯೋಹಾನ 3:16 ನಮಗೆ ಗೊತ್ತು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನಂತ ಹೇಳ್ಬಿಟ್ಟು. ಆದರೆ 17-18 ವಚನದಲ್ಲಿ ನೋಡುವಾಗ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕು ಅಂತ ಹೇಳ್ಬಿಟ್ಟು ದೇವರು ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಹೌದು, ಒಂದು ದಿನ ಬರ್ತದೆ, ಆವಾಗ ನಾವು ಮಗನನ್ನು ಕಾಣ್ತೇವೆ ಅಥವಾ ರೂಬೇನ್ ಅನುಭವವನ್ನು ಹೊಂದುತ್ತೇವೆ ಎಂಬುದಾಗಿ. ಸರಿ, ಮಗನನ್ನು ನಾವು ಅನುದಿನದ ಜೀವನದಲ್ಲಿ ಕೂಡ ನೋಡ್ಬೋದು. ಮಗನನ್ನು ನೋಡಬೇಕಾದ್ರೆ ಮತ್ತೆ 5-8 ಆತ್ಮದಲ್ಲಿ ಹೃದಯದಲ್ಲಿ ಶುದ್ಧರಾಗಿರೋ ಧನ್ಯರು. ಅವ್ರ ಮಗನನ್ನು ನೋಡುವರು, ದೇವರನ್ನು ನೋಡುವರು, ದೇವರ ಮಗನನ್ನು ನೋಡುವರು. ಆ ರೀತಿಯಾಗಿ ನೋಡುವಾಗ ನಮಗೊಂದು ಬಲ. ಮುಂದೆ 7ನೇ ಅನುಭವ, ಯಹೂದದ ಅನುಭವ 8ನೇ ವಚನದಲ್ಲಿ. ಅದೇನಂತ ಹೇಳಿದ್ರೆ ಯಹೂದದ ಅನುಭವ. ಯಹೂದ ಅಂತ ಹೇಳಿದ್ರೆ ಅದು ಉತ್ಸಾಹದ ಅನುಭವ ಅಥವಾ ಸ್ತೋತ್ರದ ಅನುಭವ, ಸ್ತುತಿಯ ಅನುಭವ. ಅಂಥ ಒಂದು ಅನುಭವದಿಂದ ನಮಗೆ ಬಲವನ್ನು ಹೊಂದ್ತೇವೆ. ಕೀರ್ತನೆ 8ನೇ ಅಧ್ಯಾಯದಲ್ಲಿ ಮಕ್ಕಳ ಬಾಯಿಂದ ಬರುವಂಥ ಸ್ತೋತ್ರದಿಂದ ಬಲ ದೇವರು ತರ್ತಾರೆ. ಆ ಬಲ
ಅಥವಾ ಯೆಹೆಜ್ಕೇಲನ ಅನುಭವ ಅಂತ ಹೇಳಿ ಕರಿತಾ ಇದ್ದೀನಿ. ದೇವರು ಬಲಪಡಿಸುವ ಅನುಭವಕ್ಕೆ ಯೆಹೆಜ್ಕೇಲ್ ಅನುಭವ ಅಂತ. ಆ ಯೆಹೆಜ್ಕೇಲನ ಅನುಭವ ನಮಗೆ ದೇವರು ಯಾವ ರೀತಿಯಿಂದ ಕೊಡ್ತಾನೆಂದರೆ ಉತ್ಸಾಹ ಸ್ತೋತ್ರದ ಮುಖಾಂತರ ಕೊಡುವಾತನಾಗಿದ್ದಾನೆ. ಸರಿ, ಹಾಗೆ ನಾವು ಮುಂದುವರೆದ್ರೆ 8ನೇ 7 ಆಯ್ತಲ್ವ, 8ನೇ ಅನುಭವ. ಒಟ್ಟು 12 ಇದ್ದಾವೆ. 8ನೇ ಅನುಭವ ಏನಂದರೆ 23ನೇ ವಚನದಲ್ಲಿದೆ. ಅದು ಬೆನ್ಯಾಮೀನ್ ಅನುಭವ. ಬೆನ್ಯಾಮೀನ್ ಅಂತ ಹೇಳಿದರೆ ಬಲಗೈ ಅನುಭವ. ಬಲಗೈ ಅನುಭವ ಯಾಕಂದರೆ ಬಲಗೈಯ ಮಗ, ಸನ್ ಆಫ್ ರೈಟ್ ಹ್ಯಾಂಡ್ ಅಂತ ಹೇಳುವಾಗ ಬಲಗೈ ಅಂದ ತಕ್ಷಣ ನನಗೆ ನೆನಪಿಗೆ ಬರುವಂಥದ್ದು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಒಂದು ಮಾತಿದೆ. ನೋಡೋಣ ಏನಂತಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ 9ನೇ ವಚನದಲ್ಲಿ ಪೌಲನು ಹೊಸದಾಗಿ ಹೊಸ ವಿಶ್ವಾಸಿಯಾಗಿ ಈಗ ಕೆಲವು ನಾಯಕರನ್ನು, ಅಪೊಸ್ತಲರನ್ನು ಭೇಟಿಯಾಗ್ತಾ ಇರುವಂಥ ವೇಳೆಯಲ್ಲಿ ಏನಂತ ಬರೆದಿದೆ ಅಂತ ಹೇಳಿದರೆ, ಹೌದು, ಸಭಾಸ್ತಂಭಗಳೆಂದು ಹೆಸರುಗೊಂಡಿರುವ ಯಾಕೋಬ, ಕೇಪ, ಯೋಹಾನರನ್ನು ಕಂಡು ದೇವರು ನನಗೆ ದಯಪಾಲಿಸಿರುವ ವರವನ್ನು ತಿಳ್ಕೊಂಡು ಐಕ್ಯವನ್ನು ತೋರಿಸುವುದಕ್ಕಾಗಿ ನನಗೂ ಬಾರ್ನಬನಿಗೂ ಬಲಗೈ ಕೊಟ್ಟು ಎಂಬುದಾಗಿ. ಅಂದರೆ ಅದು ಕೂಡ ಒಂದು ಬಲಪಡಿಸುವ ಅನುಭವ. ಯಾವುದದು? ಬೆನ್ಯಾಮೀನ್ ಅನುಭವ. ಯೆಹೆಜ್ಕೇಲ್ ಅನುಭವ ಅಂದರೆ ದೇವರು ಬಲಪಡಿಸೋದು. ಯಾವ ರೀತಿಯಾಗಿ ದೇವರು ಬಲಪಡಿಸ್ತಾನೆ ಅಂದರೆ ಬೆನ್ಯಾಮೀನ್ ಅನುಭವದ ಮುಖಾಂತರವಾಗಿ ದೇವರು ಬಲಪಡಿಸ್ತಾನೆ. ಬೆನ್ಯಾಮೀನಿನ ಅನುಭವ ಅಂತ ಹೇಳಿದ್ರೆ ಬಲಗೈ ಕೊಡುವ ಒಂದು ಅನುಭವ. 24ನೇ ವಚನದಲ್ಲಿ ಸಿಮಿಯೋನನಿಗೆ ಒಂದು ಪಾಲು ಅಂತ ನೋಡ್ತೀವಿ. ಸಿಮಿಯೋನ್ ಅಂದರೆ ಕೇಳಿಸಿಕೊಳ್ಳೋದು. ದೇವರ ಸ್ವರ ಕೇಳಿಸಿಕೊಳ್ಳೋದ್ರಿಂದ ನಮಗೆ ಬಲ. 560 ಸಾರಿ ಮೊದಲಿನ 5 ಪುಸ್ತಕಗಳಲ್ಲಿ ಆದಿಕಾಂಡದಿಂದ ಧರ್ಮೋಪದೇಶ ಕಾಂಡದಲ್ಲಿ 560 ಸಾರಿ ದೇವರು ಮಾತಾಡಿದನು ಅಂತ. ದೇವರು ಮಾತಾಡೋದ್ರಿಂದ ನಮ್ಮನ್ನು ಬಲಪಡಿಸ್ತಾನೆ. ಮೊನ್ನೆ ದಿವಸ ಒಂದು ಕೂಟಕ್ಕೆ ಹೋಗಿದ್ದೆ. ಒಬ್ಬ ದೇವ್ರ ಸೇವಕರು ಮಾತನಾಡ್ತಾ ಇರುವಾಗ ಅದನ್ನೆಲ್ಲ ನೋಟ್ಸ್ ಬೇಗ ಬರ್ಕೊಟ್ಟೆ. ಏನು ಸಬ್ಜೆಕ್ಟ್ ಅವ್ರು ಮಾತಾಡಿದ್ರೆ ನನ್ನ ಫೇವ್ರೇಟ್ ಸಬ್ಜೆಕ್ಟ್. ಅದೇನಂತ ಹೇಳಿದ್ರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳೋದು ಹೇಗೆ ಅಂತ ಭಾಳ ಸ್ಪೀಡಾಗಿ ಬರ್ಕೊಂಡೆ. ನೋಡುವಾಗ 185 ಅಂಶಗಳನ್ನು ಬರ್ಕೊಂಡೆ. ಅದೇನಂತ ಹೇಳಿದ್ರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಅದರ ಬಗ್ಗೆ 185 ವಿಷಯಗಳು. ಭಾಳ ಖುಷಿಯಾಗೋಯ್ತು. 2 ತಾಸು 14 ನಿಮಿಷ ಅವರು ಮಾತಾಡಿದ್ದನ್ನು ಹಾಗೆ ರೆಕಾರ್ಡು ಮಾಡಿಕೊಂಡೆ, ಬರ್ಕೊಂಡು ಕೊಟ್ಟೆ. ಯಾಕಂದರೆ ದೇವರು ಮಾತಾಡಬೇಕು. ಮಾತಾಡಿದಾಗ ನಮಗೆ ಯೆಹೆಜ್ಕೇಲ್ ಅನುಭವ ಆಗ್ತದೆ, ಬಲ ಹೊಂದುವ ಅನುಭವ. 10ನೇ ಅನುಭವ ಏನಂದರೆ ಇಸ್ಸಾಕಾರಿಗೆ ಒಂದು ಪಾಲು ಅಂತ ಹೇಳಿದಾಗ, ಇಸ್ಸಾಕಾರ ಅಂತ ಹೇಳಿದ್ರೆ ನಮಗೆ ಪ್ರತಿಫಲ, ಈ ವಿಲ್ ಬ್ರಿಂಗ್ ರಿವಾರ್ಡ್, ಪ್ರತಿಫಲ ತರುವನ್ನುವಂಥ. ದೇವರು ನಮಗೆ ಪ್ರತಿಫಲ ಕೊಡುವುದರಿಂದ ನಮ್ಮನ್ನು ಯೆಹೆಜ್ಕೇಲ್ ಅನುಭವಕ್ಕೆ ನಡೆಸ್ತಾನೆ. ಭೂಲೋಕದಲ್ಲಿ ಪ್ರತಿಫಲ ಕೊಡ್ತಾನೆ. ಹೌದು, ಪರಲೋಕದಲ್ಲಿ ಕೂಡ ಬಹಳಷ್ಟು ಕಿರೀಟಗಳು, ಪ್ರತಿಫಲಗಳು ನಮಗಾಗಿ ದೇವರು ಇಟ್ಟಿದ್ದಾನೆ. 26ನೇ ವಚನದಲ್ಲಿ ಜಬುಲೂನಿಗೆ ಒಂದು ಪಾಲು ಅಂತ ಹೇಳ್ಬಿಟ್ಟು ನೋಡಿ. ಜಬುಲೂನ್ ಅಂತ ಹೇಳಿದ್ರೆ ನೋಡುವಾಗ ನಿವಾಸ, ದೇವರು ನಮಗೆ ಒಂದು ನಿವಾಸವನ್ನು, ಆಶ್ರಯವನ್ನು, ಸಭೆಯಲ್ಲಿ ಒಂದು ನಿವಾಸವನ್ನು, ಇರುವುದಕ್ಕೆ ಒಂದು ನಿವಾಸವನ್ನು ಅಪೊಸ್ತಲಕೃತ್ಯ 17:26 ಪ್ರಕಾರವಾಗಿ ದೇವರು ನಮಗೆ ಕೊಟ್ಟು ನಿವಾಸ. ಹೋದ ಕಡೆ ಎಲ್ಲ ಒಂದು ನಿವಾಸವನ್ನು ನಮಗೆ ಕೊಟ್ಟು, ಪರಲೋಕದಲ್ಲಿ ಒಂದು ನಿವಾಸವನ್ನು ಕೊಟ್ಟು ನಿತ್ಯವಾಗಿ ನಮಗೆ ಬಲಪಡಿಸುವಾತನಾಗಿದ್ದಾನೆ. ಯೆಹೆಜ್ಕೇಲ್ ಅನುಭವಕ್ಕೆ ಕೊಂಡೊಯ್ಯುವ ಆತನಾಗಿದ್ದಾನೆ. ಕೊನೆಯದಾಗಿ ನೋಡುವಾಗ ಜಬುಲೋನ್ ಆದಮೇಲೆ 28ನೇ ವಚನ ಗಾದಿಗೆ ಒಂದು ಪಾಲು. ಗಾದಿನ ಅನುಭವ ಅಂತೇಳಿ ನೋಡುವಾಗ ಗುಂಪು ಅಥವಾ ಅನ್ಯೋನ್ಯತೆ ಅಥವಾ ಸಭೆಯ ಅನುಭವ.
ದೇವರು ನಮಗೆ ಸಭೆಯನ್ನು ಕೊಡುವುದರಿಂದ, ಅನ್ಯೋನ್ಯತೆಯನ್ನು ಕೊಡುವುದರಿಂದ ನಮಗೆ ಯೆಹೆಜ್ಕೇಲ್ ಅನುಭವಕ್ಕೆ ನಡೆಸ್ತಾರೆ. ಅದು 12ನೇ ಅನುಭವ ಆಗಿರ್ತದೆ. ಈ 12 ಅನುಭವಗಳಲ್ಲಿ ನಾವು ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆ ರೀತಿಯಾಗಿದ್ದಾಗ ಯೆಹೋವನ ನೆಲೆ ಎಂಬ ಹೆಸರನ್ನು ನಾವು ಹೊಂದ್ತೇವೆ. ಅದೇ 35ನೇ ವಚನ ಯೆಹೆಜ್ಕೇಲ್ 48ರಲ್ಲಿ ನೋಡ್ತೇವೆ. 48ನೇ ಅಧ್ಯಾಯ ಯೆಹೆಜ್ಕೇಲ್ನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.